ಅಲ್ಲ, ಎಕ್ಸಾಮ್ ಪೇಪರ್ ಚೆಕ್ ಮಾಡೋಂಥವ್ರು ನಿದ್ದೆ ಕಣಗೇನೆ ಎದ್ಬಿಟ್ಟೇನೋ ಚೆಕ್ ಮಾಡ್ತಾರಾ? ಒಂದು ಅರ್ಥ ಆಗ್ತಿಲ್ಲ. ಅವನೊಬ್ಬ ಮಾಡಿದ ಮಿಸ್ಟೇಕ್ಗೆ ಸ್ಟೂಡೆಂಟ್ಗೆ ಎಷ್ಟೊಂದು ತೊಂದರೆ ಆಗುತ್ತೆ ಗೊತ್ತಾ? ಏನಾದರೂ ಅರ್ಥ ಮಾಡ್ಕೊಂಡು ಶಿಕ್ಷಕರು ಅದು ಏನು ಮಾಡ್ತಾರೆ, ಏನು ಇದು ಮಾಡ್ತಾರೋ ಗೊತ್ತಿಲ್ಲ. ಇದು ಎರಡನೇ ಬಾರಿ ನಮ್ಮ ಸಿಸ್ಟರ್ಗಾಗಿರೋದು, ನಮ್ಮ ತಂಗಿಗೆ ಎರಡನೇ ಬಾರಿ ಇದಾಗಿರೋದು. SLCನಾಗೂ ಕೂಡ ಅಷ್ಟೇ ಟಾಪ್ ರ್ಯಾಂಕ್ ಬರಬೇಕಾದ ಮಾರ್ಕ್ಸ್ನ ಕಮ್ಮಿ ಮಾಡವ್ರೆ. ಈಗ ಡಿಗ್ರಿನಾಗೂ ಅಷ್ಟೇ ಟಾಪ್ ರ್ಯಾಂಕ್ ಬರಬೇಕಾದ ಮಾರ್ಕ್ಸ್ನ ಫೇಲ್ ಅಂತ ಕೊಟ್ಟವ್ರೆ, ಒಂದು ಸಬ್ಜೆಕ್ಟ್ ಫೇಲ್ ಅಂತ ಕೊಟ್ಟವ್ರೆ. ಅಡಿಷ್ನಲ್ ಚೆಕ್ ಮಾಡೋರೆ ಮತ್ತು 26 ಬಂದು ಪಾಸ್ ಆಗುತ್ತೆ, ಡಿಸ್ಟಿಂಕ್ಷನ್ ಇದಕ್ಕೆ ಬರುತ್ತೆ. ಅದು ಏನಂತ ಎಕ್ಸಾಮಲ್ಲಿ ರಿಯಲ್ವೇಷನ್ ಮಾಡ್ತಾರೋ ಗೊತ್ತಿಲ್ಲ ನಮಗಂತೂ. ಎಣ್ಣೆ ಕುಡ್ಕೊಂಡು ಮಾಡ್ತಾರೋ ಶಿಕ್ಷಕರಾಗಿ, ಇಲ್ಲ ನಿದ್ದೆ ಕಣ್ಣಾಗಿ ಎದ್ದು ಮಾಡ್ತಾರೋ ಗೊತ್ತಿಲ್ಲ. ಆತ್ರದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಅರ್ಧಂಬರ್ಧಾಗ ಕ್ಯಾಲ್ಕುಲೇಷನ್ ಮಾಡ್ತಾರೆ, ರಾಂಗ್ ಅಂಕಗಳ ಮಾರ್ಕ್ಸ್ ಅನ್ನೋದು ಕೊಡ್ತಿದ್ದಾರೆ. ಇಂಥವ್ರಿಗೆ ಶಿಕ್ಷೆ ಕಂಪ್ಲೇಂಟ್ ಮಾಡೋಕ್ಕೆ ಯಾವ ಥರ ರೂಲ್ಸ್ ಇಲ್ವಾ? ಸ್ಟೂಡೆಂಟ್ಸಿಗೆ ಪರ್ಮಿಷನ್ ಇಲ್ವಾ? ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಈ ಥರ ಕಂಪ್ಲೇಂಟ್ ಮಾಡಬೇಕು ಅಂದ್ರೆ ಪರ್ಮಿಷನ್ ಇಲ್ವಾ? ರಿಯಲ್ವೇಷನ್ ಕೇಳಿದ್ರೆ ಮತ್ತೆ ಶಿಕ್ಷಕರೇ ಕನ್ವಿನ್ಸ್ ಮಾಡ್ತಾರೆ, ಏನು ಬೇಡ ಹಂಗೂ ಹಿಂಗಂತ. ಆದರೆ ಬರೆದಿದ್ರು ಕೂಡ ಮಾರ್ಕ್ಸ್ ಕೊಟ್ಟಿಲ್ಲ ಅಂದರೆ ಸ್ಟೂಡೆಂಟ್ಸ್ಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ನೀವೊಂದು ಸ್ಟೂಡೆಂಟಾಗಿ ಬಂದಿರ್ತೀರ, ನಿಮಗೆ ಆ ಥರ ಆಗಿದ್ರೆ ಎಷ್ಟು ನೋವು ಅನುಭವಿಸಿರ್ತೀರ ಹೇಳಿ? ಸ್ವಲ್ಪ ಕಾಮನ್ ಸೆನ್ಸ್ ಇರಲಿ, ಸ್ವಲ್ಪ ಥಿಂಗ್ನೆಸ್ ಇರಲಿ. ನಿದ್ದೆ ಎದ್ಬಿಟ್ಟು ನಿದ್ದೆ ಕಣ್ಣಾಗೆ ಎಲ್ಯುಲೇಷನ್ ಮಾಡೋದು, ಇಲ್ಲ ಎಣ್ಣೆ ಕುಡ್ಕೊಂಡು ಇದು ಮಾಡೋಂಥವ್ರಿಗೆ, ಯಾರು ಮಿಸ್ಟೇಕ್ ಮಾಡಿ ಇದು ಮಾಡ್ತಿದ್ರೆ ಅಂಥವ್ರಿಗೆ ಈ ವಿಡಿಯೋ ಹೇಳ್ತಿರೋದು. ಎಲ್ಲ ಶಿಕ್ಷಕರು ಒಂದೇ ಥರ ಇರಲ್ಲ. ನನಗೆ ತುಂಬ ಬೇಜಾರಾಗಿದೆ. ಯಾವುದೇ ಕಾರಣಕ್ಕೂ ನಮ್ಮ ಹುಡುಗಿ ನಮ್ಮ ತಂಗಿ ಫೇಲ್ ಆಗೋಂಥ ಅವರಲ್ಲ, ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಆದ್ರೂ ಫೇಲ್ ಮಾಡೋರು ಅಂದರೆ ನಮ್ಮನ್ನು ಕೆಟ್ಟ ಮಾತು ಬರ್ತಿದೆ, ಗುರುಗಳಾಗಿ ಬೈಬಾರ್ದು. ಅದ್ಯಾರೋ ಪೇಪರ್ ನೋಡಿರ್ತಾರಲ್ಲ ಅವರಿಗಿದು ಸ್ವಲ್ಪ ನೋಡ್ಕೊಂಡು ಪೇಪರ್ನಾಗ ಸರಿ ಯಾವುದು ಲೆಕ್ಕಾಚಾರ, ನಿಧಾನ ಆದರೂ ಎರಡು ಸರಿ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಲೆಕ್ಕಾಚಾರ ಮಾಡಿ ಅಂಕಗಳು ಮಾರ್ಕ್ಸ್ ಅನ್ನೋದು ಹಾಕಿ. ನೀವು ಮಾಡೋ ಮಿಸ್ಟೇಕ್ಗೆ ನಮಗಿಲ್ಲಿ ತೊಂದರೆ.